ಕರ್ನಾಟಕಕ್ಕೆ ಆಘಾತವಾಗುವಂತಹ ಸುದ್ದಿ ದೆಹಲಿಯಿಂದ ಒಂದು ಬಂದಿದೆ. ಅದು ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಂತಹ ಒಂದು ಆದೇಶ. ಒಂದು ಕಡೆ ಕರ್ನಾಟಕದಲ್ಲಿ ಮಳೆ ಇಲ್ಲ, ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 50ರಿಂದ 54% ನೀರಿನ ಕುಸಿತ ಆಗಿದೆ. ಕೇವಲ ಆ ಪರಿಪ್ರಮಾಣದಲ್ಲಿ ನೀರಿದೆ. ಇವೆಲ್ಲದರ ನಡುವೆ ತಮಿಳುನಾಡಿಗೆ ಕರ್ನಾಟಕ ಮುಂದಿನ 15 ದಿನಗಳಲ್ಲಿ 4 TMC ನೀರನ್ನು ಕೊಡಬೇಕು ಅಂತ ಯಾರು ಹೇಳಿರೋದು? ಕರ್ನಾಟಕ ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದೆ. ಇದು ಒಂದು ಆಘಾತ. ಇವೆಲ್ಲದರ ನಡುವೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ, ನೀವು ಮೇಕೆದಾಟು ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದ ರಾಜ್ಯದ ಅನುಮತಿ ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೇಕೆದಾಟು ಜಯ, ಯಾರ ಒಪ್ಪಿಗೆ ಬೇಕಿಲ್ಲ, ಇದೊಂದು ಸಂತೋಷದಾಯಕ ಸುದ್ದಿ. ಮೇಕೆದಾಟಿನಲ್ಲಿ ಅಣೆಕಟ್ಟು ಕಟ್ಟಬೇಕು, ವಿದ್ಯುತ್ ಉತ್ಪಾದನೆ ಮಾಡಬೇಕು, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕು, ಒಂದು 67 TMC ನೀರನ್ನು ಸಂಗ್ರಹ ಮಾಡಬೇಕು ಅಂತ ಆ ವಿಚಾರಕ್ಕೆ ಯಾವುದೇ ಅಗತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡು ಸಂಸದರ ಪ್ರಶ್ನೆಗೆ ಲಿಖಿತ ಉತ್ತರವನ್ನು ಕೇಂದ್ರ ಸಚಿವರು ಉತ್ತರವನ್ನು ಕೊಟ್ಟರು. ಏನಾಯಿತು ಬೆಳವಣಿಗೆ ರಾಜ್ಯಸಭೆಯಲ್ಲಿ? ತಮಿಳುನಾಡಿನ ಸಂಸದರೊಬ್ಬರು, PMK ಸಂಸದ ಅನ್ಬುಮಣಿ ರಾಮದಾಸ್ ಅವರು ಒಂದು ಲಿಖಿತ ಪ್ರಶ್ನೆ ಕೇಳಿದರು. ಅದಕ್ಕೆ ಕೇಂದ್ರ ಜಲಶಕ್ತಿ ಇಲಾಖೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಉತ್ತರ ಕೊಟ್ಟರು. ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳುವುದಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿ ಸೇರಿದಂತೆ ಯಾವುದೇ ನೆರೆ ರಾಜ್ಯಗಳ ಅನುಮತಿಯನ್ನು ಪಡೆಯುವಂಥ ಅಗತ್ಯವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಇದರರ್ಥ 2018ರಲ್ಲಿ ಏನು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ನಿಂದ, ಆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ 4 ರಾಜ್ಯಗಳಿಗೆ ಕಾವೇರಿ ನದಿ ನೀರೇನಿದೆ ಅದು ಹಂಚಿಕೆ ಆಗಿದೆ ಬೇರೆ ಬೇರೆ TMCಗಳಲ್ಲಿ. ಅದು ಕರ್ನಾಟಕಕ್ಕೆ 284 TMC, ತಮಿಳುನಾಡಿಗೆ 404 TMC, ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC, ಸಮುದ್ರಕ್ಕೆ ಒಂದು 14 TMC, ಹೀಗೆ ಹಂಚಿಕೆ ಆಗಿದೆ. ಈಗ ಏನಂತ ಒಂದು ಪ್ರಶ್ನೆ ಬಂದಿತ್ತು, ಕರ್ನಾಟಕಕ್ಕೆ ಎಷ್ಟು ದಿನಗಳ ಆತಂಕ, ಈ ಎಲ್ಲ ರಾಜ್ಯಗಳಿಗೂ ಕೂಡ ಇಲ್ಲಿಂದ ನೀರು ಹಂಚಿಕೆ ಆಗುತ್ತೆ, ಅವುಗಳ ಅನುಮತಿ ಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಬೇಕಿಲ್ಲ ಅಂತ ನಿನ್ನೆ ಕೇಂದ್ರ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಸಚಿವರು ಮಾತನಾಡಿದರು. ಹಾಗಾದರೆ ಏನಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ? 2018ರ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿನ ಅನ್ವಯ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಸಚಿವರು ಹೇಳಿರೋದು. ರಾಜ್ಯಕ್ಕೆ ಅಧಿಕಾರ ಇದೆ. ಕಾವೇರಿ ನ್ಯಾಯಾಧೀಕರಣದ 18ನೇ ವಿಧಿಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದರು. ಆ ನ್ಯಾಯಾಧೀಕರಣದ ತೀರ್ಪಿನ ಕ್ಲಾಸ್ 65311 ಅದರಲ್ಲಿ ಹೇಳಲಾಗುತ್ತೆ, ಸುಪ್ರೀಂ ಕೋರ್ಟ್ ಆ ನಿಯಮವನ್ನು ಎತ್ತಿ ಹಿಡಿತು. ಇದರ ಪ್ರಕಾರ ನ್ಯಾಯಾಧೀಕರಣದ ತೀರ್ಪಿಗೆ ಧಕ್ಕೆಯಾಗದಂತೆ ಯಾವುದೇ ರಾಜ್ಯ ತನ್ನ ಗಡಿಯೊಳಗೆ ನೀರಿನ ಬಳಕೆಯನ್ನು ನಿಯಂತ್ರಿಸುವ ಮತ್ತು ಅದರ ಲಾಭ ಪಡೆಯುವ ಸಂಪೂರ್ಣ ಹಕ್ಕನ್ನು ಹೊಂದಿದೆ. ಆ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಯಾವುದೇ ಧಕ್ಕೆ ಆಗದಂತೆ, ಅಂದರೆ ನೀವು ಪುದುಚೇರಿಗೆ, ಕೇರಳಕ್ಕೆ, ತಮಿಳುನಾಡಿಗೆ ಯಾವುದೇ ಧಕ್ಕೆ ಆಗದಂತೆ ನಿಮ್ಮ ಪ್ರದೇಶಗಳಲ್ಲಿ, ನಿಮ್ಮ ಗಡಿಯ ವ್ಯಾಪ್ತಿಯಲ್ಲಿ ಬಳಕೆಯನ್ನು ನಿಯಂತ್ರಿಸುವ ಮತ್ತು ಅದರ ಲಾಭ ಪಡೆಯುವಂತಹ ಸಂಪೂರ್ಣ ಹಕ್ಕು ಒಂದು ರಾಜ್ಯಕ್ಕಿದೆ, ಕರ್ನಾಟಕ ಅಥವಾ ಬೇರೆ ರಾಜ್ಯಕ್ಕಿದೆ ಅಂತ ಇದರ ಉಲ್ಲೇಖನೆ ಮಾಡಲಾಗಿದೆ. ಅದನ್ನು ಇದೀಗ ಎತ್ತಿ ಹಿಡಿಯುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಅದರ ಭಾಗವಾಗಿ ಕೇಂದ್ರ ಸಚಿವರ ಹೇಳಿಕೆಗಳನ್ನು ನಾವು ಉಲ್ಲೇಖ ಮಾಡಬಹುದು. ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆಗೆ ಅಣೆಕಟ್ಟು ಕಟ್ಟುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಕೆಳಭಾಗದ ರಾಜ್ಯಗಳ ಹಿತಕ್ಕೆ ಧಕ್ಕೆ ಆಗದಂತೆ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಸಮ್ಮತಿ. ಅಂದರೆ ನಾವು ಮೇಲ್ಭಾಗದಲ್ಲಿದ್ದೀವಿ, ಕೆಳಭಾಗದಲ್ಲಿ ತಮಿಳುನಾಡಲ್ಲಿರೋ, ಅಂದರೆ ಹಂಚಿಕೆ ಆಗುವಂಥ ಒಂದು 177 TMC ನಾವು ತಮಿಳುನಾಡಿಗೆ ಬಿಟ್ಟುಬಿಟ್ರೆ, ಆ 177 TMC ಬಿಟ್ಟ ನಂತರ ನೀವು 67 TMC ಆದರೂ ಸಂಗ್ರಹ ಮಾಡ್ಕೊಳ್ಳಿ, 70 TMC ಆದರೂ ಸಂಗ್ರಹ ಮಾಡ್ಕೊಳ್ಳಿ, ಅದಕ್ಕೆ ಅಭ್ಯಂತರ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಕೇಂದ್ರ ಸರ್ಕಾರ ಹೇಳಿರುವಂಥ ವಿಚಾರ. ಇದೀಗ ಪರಿಷ್ಕೃತ DPR ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಒಂದು DPR ಸಲ್ಲಿಕೆ ಮಾಡಿತ್ತು. ಆ DPRನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿದೆ. ಅದು ತಮಿಳುನಾಡು, ಬೇರೆ ಬೇರೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಂತ ಇದೀಗ ಅದನ್ನು ಹಿಂತಿರುಗಿಸಿದ್ದಾರೆ. 2019ರಲ್ಲಿ ಕೊಟ್ಟಿದ್ದು. ಜಲ ಆಯೋಗದ ಹೊಸ ಮಾರ್ಗಸೂಚಿಗಳಂತೆಲ್ಲ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಪರಿಷ್ಕೃತ DPRನ್ನು ಸಲ್ಲಿಕೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಿ, ಕಾವೇರಿ ಮತ್ತು ತಮಿಳುನಾಡು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ದೇಶದ ವಿವಿಧ ಪ್ರಕರಣಗಳಿದೆ. ಆ ಪ್ರಕರಣಗಳ ಭಾಗವಾಗಿ ಇಂಥದ್ದೊಂದು ಹೇಳಿಕೆಗಳನ್ನು ಕೇಂದ್ರ ಸಚಿವರು ಕೊಟ್ಟಿದ್ದಾರೆ ಅಂತ. ನೋಡಿ, ಸದರ್ ಸರೋವರ್ ಅಣೆಕಟ್ಟು ಅಂತ ಗುಜರಾತ್ನಲ್ಲಿ ನರ್ಮದಾ ನದಿಗೆ ಕಟ್ಟಬೇಕು ಅಂತ ಗುಜರಾತ್ ಸರ್ಕಾರ ಹೊತ್ತು. ಇದನ್ನು ಪ್ರಶ್ನೆ ಮಾಡಿದವರು ಯಾರು? ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದವರು ಪ್ರಶ್ನೆ ಮಾಡಿದ್ರು, ಯಾವುದೇ ಕಾರಣಕ್ಕಾಗಿ ಕಟ್ಟಬಾರದು ಅಂತ. 1979ರಲ್ಲಿ ನರ್ಮದಾ ಜಲ ವಿವಾದ ನ್ಯಾಯೀಕರಣ, ನಮ್ದು ಹೆಂಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ಇವ್ರದ್ದು ನ್ಯಾಯಾಧೀಕರಣ ತೀರ್ಪು ಕೊಡ್ತು, ಜಲ ಹಂಚಿಕೆನೆಲ್ಲ ಮಾಡ್ತು. ಅದರಂತೆ ನೆರೆ ರಾಜ್ಯಗಳ ಆಕ್ಷೇಪಣೆ ನಡುವೆಯೂ ಕೂಡ ಅಣೆಕಟ್ಟದನ್ನೆಲ್ಲ ಕಟ್ಟಿದ್ದು ನೋಡಿದ್ವಿ. ಗೋದಾವರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾವಲಿ ಬ್ಯಾರೇಜನ್ನು ಮಹಾರಾಷ್ಟ್ರದಲ್ಲಿ ಕಟ್ಟಲಾಯಿತು. ಮಹಾರಾಷ್ಟ್ರ ಸರ್ಕಾರದಕ್ಕೆ ಕಟ್ತಾ ಇರೋದನ್ನು ಆಂಧ್ರ ಪ್ರದೇಶದ ಸರ್ಕಾರದವರು ಪ್ರಶ್ನೆ ಮಾಡಿದ್ರು. ತಮ್ಮ ರಾಜ್ಯಕ್ಕೆ ಬರಬಹುದಾದಂತಹ
ಬರುವಂತಹ ನೀರನ್ನು ತಡೆಯುತ್ತದೆ ಅನ್ನೋದು ಯಾರ್ದು ವಾದ ಆಗಿತ್ತು? ಆಂಧ್ರ ಪ್ರದೇಶ. ಹೆಂಗೆ ತಮಿಳುನಾಡು ಇವತ್ತು ನಮಗೆ ಬರಬಹುದಾದಂಥ 177 TMC ನಾಳೆ ಮೇಕೆದಾಟು ಕಟ್ಟಿದರೆ ಅದು ನೀರು ಬರದೇ ಹೋಗ್ಬಿಡುತ್ತೆ ಅಂತ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆಯೋ, ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಅವತ್ತು ಆಕ್ಷೇಪವನ್ನು ಹೊರಹಾಕಿತ್ತು. 2013ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಈ ವಿಚಾರದಲ್ಲಿ, ಮಹಾರಾಷ್ಟ್ರದ ಗಡಿಯೊಳಗೆ ನೀವು ಅಣೆಕಟ್ಟನ್ನು ಕಟ್ಟಬಹುದು, ಕೆಳ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರದು, ಧಕ್ಕೆ ಆಗದಂತೆ ಕೇವಲ ನಿರ್ದಿಷ್ಟ ಪ್ರಮಾಣದ ನೀರನ್ನು ಮಾತ್ರ ನೀವು ಸಂಗ್ರಹ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ 2013ರಲ್ಲಿ ತೀರ್ಪನ್ನು ಕೊಡ್ತು. ಅದರ ಭಾಗವಾಗಿ ಆ ಅಣೆಕಟ್ಟು ಕಟ್ಟಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ಆ ತೀರ್ಪಿನ ಭಾಗವಾಗಿಯೇ ಇದು ಕರ್ನಾಟಕಕ್ಕೂ ಕೂಡ ಅಪ್ಲೈ ಆಗುತ್ತೆ. ನೀವು ಕೆಳ ಹಂತದ ರಾಜ್ಯಕ್ಕೆ ಯಾವುದೇ ಅನ್ಯಾಯವನ್ನು ಮಾಡದೆ ನಮ್ಮ ರಾಜ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿಕೊಳ್ಬಹುದು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಷ್ಕೃತ DPR ಅನ್ನು ಸಲ್ಲಿಕೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇವೆಲ್ಲದರ ನಡುವೆ ತಮಿಳುನಾಡಿಗೆ ಮುಖಭಂಗ ಆಗಿದೆ, ರಾಜ್ಯಕ್ಕೆ ಜಾಕ್ಪಾಟ್ ಹೊಡೆದಿರೋದು ಈ ವಿಚಾರದಲ್ಲಿ. ಅನೇಕ ದಿನಗಳಿಂದ ಇದಕ್ಕಾಗಿ ಪ್ರತಿಭಟನೆ. ಕೇವಲ ಇವತ್ತಿನ ವಿಜಯ್ ಅವರಲ್ಲ, ಹಿಂದೆ ಇದ್ದಂತಹ ಸ್ಟಾಲಿನ್ನು, ಎಡಪ್ಪಾಡಿ ಪಳನಿಸ್ವಾಮಿ, ಜಯಲಲಿತಾ, ಬೇರೆ ಬೇರೆ ಯಾರ್ಯಾರು ತಮಿಳುನಾಡಿನ ಮುಖ್ಯಮಂತ್ರಿ ಎಲ್ಲ ಇರೋದು ಪ್ರಾದೇಶಿಕ ಪಕ್ಷಗಳು ತಮಿಳುನಾಡಲ್ಲಿ. ಈ ನೀರಿನ ವಿಚಾರಗಳಲ್ಲಿ ಬಂದಾಗ ತಮಿಳುನಾಡವರೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಈ ಕಾರಣಕ್ಕಾಗಿ ಕರ್ನಾಟಕದ ವಿರುದ್ಧ ಎಲ್ಲ ಹೋರಾಟ ಮಾಡುವ ಪ್ರಯತ್ನವನ್ನೆಲ್ಲೋ ಮಾಡಿದರು. ಆದರೆ ಇದೀಗ ಈ ವಿಚಾರದಲ್ಲಿ ಕರ್ನಾಟಕಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಜಯದ ನಡುವೆಯೂ ಕೂಡ ವಿಜಯ್ ಅವರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಗೆ ಒಂದು ಪತ್ರ ಬರೆದುಬಿಟ್ರು, ಇದನ್ನು ನೀವು ಮಧ್ಯಸ್ಥಿಕೆ ವಹಿಸಬೇಕು ಈ ವಿಚಾರದಲ್ಲಿ. ಕೇಂದ್ರ ಸಚಿವರು ಇಂಥ ಉತ್ತರ ಕೊಟ್ಟಿದ್ದಾರೆ, ನೀವು ಶೀಘ್ರವೇ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ. ಪ್ರತಿಭಟನೆ, ಪತ್ರ, ಸಮರದ ಮೂಲಕ ಯೋಜನೆಯನ್ನು ನೆರೆ ರಾಜ್ಯ ತಡೆಯುವ ಪ್ರಯತ್ನವನ್ನು ಮಾಡಿತ್ತು. ಯಾಕಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನ್ಯಾಯಾಧೀಕರಣ ತೀರ್ಪುಗಳನ್ನು ಕೊಟ್ಟಾಗಲೂ ಕೂಡ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿದ್ದನ್ನು ನೋಡಿದ್ದೇವೆ. ಹೀಗಾಗಿ ಇದಕ್ಕೊಂದು ಇತ್ತೀಚೆಗೆ DK ಶಿವಕುಮಾರ್ ಕೂಡ ಹೇಳಿದ್ರು, ನಾವು ಕೆಲವೇ ದಿನಗಳಲ್ಲಿ ಅದಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತೀವಿ, ಅಣೆಕಟ್ಟನ್ನೆಲ್ಲ ನಿರ್ಮಾಣ ಮಾಡ್ತೀವಿ ಅಂತ. ಹೀಗಾಗಿ ಕರ್ನಾಟಕಕ್ಕೊಂದು ಜಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಸ್ಟಾಲಿನ್ ಮತ್ತು DK ಶಿವಕುಮಾರ್ ಆಗಸ್ಟ್ 3ನೇ ತಾರೀಕಿಗೆ ಬೆಂಗಳೂರಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಾಯಕರುಗಳ ನಡುವೆ ಏನು ಮಾತುಕತೆಗಳಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಇವೆಲ್ಲದರ ನಡುವೆ ಕರ್ನಾಟಕಕ್ಕೊಂದು ಜಯ ಸಿಕ್ಕಿದೆ. ಯಾವಾಗ ಕರ್ನಾಟಕ ಸರ್ಕಾರ ಹೊಸ DPR ಅನ್ನು ಸಲ್ಲಿಕೆ ಮಾಡುತ್ತೆ? ಅರಣ್ಯ ವಿಚಾರ ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ. ಈ ಮೇಕೆದಾಟಿನಲ್ಲಿ ಕೆಲವೊಂದಿಷ್ಟು ಅರಣ್ಯ ಪ್ರದೇಶ ಇದೆ, ಆ ಅರಣ್ಯ ಪ್ರದೇಶಕ್ಕೆ ಸ್ವಲ್ಪ ಧಕ್ಕೆ ಆಗುತ್ತೆ ಅಂತ. ಹೀಗಾಗಿ ಕೇಂದ್ರ ಪರಿಸರ ಇಲಾಖೆ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ, ಅದಕ್ಕೆ ಅನುಮತಿ ಕೊಡ್ತಾರೆ, ಅದನ್ನು ಕಾದು ನೋಡೋಣ ಅದರಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ. ಇವೆಲ್ಲದರ ನಡುವೆ ನೀರಿನ ಜಟಾಪಟಿ ಆಗಿದೆ. ನಾನು ಅವಾಗಲೇ ಹೇಳಿದೆ, CWRC ಒಂದು ಆದೇಶವನ್ನು ಕೊಟ್ಟಿದೆ. ಮುಂದಿನ 15 ದಿನಗಳಲ್ಲಿ 4 TMC ನೀರನ್ನು ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ನೀವು ಬಿಡಬೇಕು ಅಂತ. ಬಟ್ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರು ಕಡಿಮೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. 4 TMC ನೀರನ್ನು ಹರಿಸಬೇಕು ಅಂತ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ. ಬರಗಾಲದ ಹಿನ್ನೆಲೆ ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳ್ತು. ರಕ್ತ ಕೊಟ್ಟರು ನೀರು ಕೊಡಲ್ಲ ಅಂತ ಮಂಡ್ಯದಲ್ಲೆಲ್ಲ ರೈತರು ಪ್ರತಿಭಟನೆ ಮಾಡಿದರು. ಕುಡಿಯುವ ನೀರಿಗಾಗಿ ಜಾನುವಾರುಗಳು ಎಲ್ಲವೂ ಕೂಡ ಪರದಾಟ. ಹಾಗೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ನಾವು ಸಂಜೆಯೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಜಂಟಿ ಅಧಿವೇಶನ ಕರೆದಿದ್ದರು. SM ಕೃಷ್ಣ ಇದ್ದಾಗ ಇದರ ವಿರುದ್ಧ ಧಿಕ್ಕಾರವನ್ನು ಹಾಕಿದ್ದು ನೋಡಿದ್ವಿ. ಬಂಗಾರಪ್ಪನವರು ಇದ್ದಾಗ ಕೂಡ ಧಿಕ್ಕಾರವನ್ನು ಹಾಕಿದ್ದು, ಅವುಗಳನ್ನು ಉಲ್ಲಂಘನೆ ಮಾಡುವ. ಆದರೆ ಕೊನೆಯದಾಗಿ ಅವರು ಹೋಗಿ ನ್ಯಾಯಾಧೀಕರಣದ ಮುಂದೆ ಒಂದ್ಸಗೆ ನೀರು ಬಿಡುವಂತಹ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಈ ಕಾವೇರಿ ವಿಚಾರದಲ್ಲಿ ಕಾದು ನೋಡೋಣ.